ನಂಬರ್ ಗೇಮ್ ಆಡ್ತಾ ಇರುವಂತ ಡಿಕೆ ಇದೀಗ ಮತ್ತೊಂದು ತಂತ್ರವನ್ನ ಹೆಣೆದಿದ್ದಾರೆ. ಟಿವಿ9 ನಲ್ಲಿ ಡಿಕೆ ಸ್ಟ್ರಾಟಜಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿಎಲ್ಪಿ ಸಭೆ ಕರೆದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಕೆ ಟೀಮ್ ಈಗಾಗಲೇ ಪ್ಲಾನ್ ಅನ್ನು ಮಾಡಿಕೊಂಡಂತೆ ಕಾಣ್ತಾ ಇದೆ. ಶಾಸಕರ ಬೆಂಬಲದ ಬಗ್ಗೆ ಡಿಕೆ ಆಪ್ತರಿಂದ ಪ್ಲಾನ್ ಕೂಡ ರೆಡಿ ಆಗಿದೆ. ಕಳೆದ ಬಾರಿ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಂದ ಮತದಾನ ಆಯಿತು, ಅದು ಬಹಿರಂಗ ಮತದಾನ ಆಗಿತ್ತು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪರ ಶಾಸಕರಿಂದ ಮತ ಕೂಡ ಆಯಿತು. ಹೆಚ್ಚಿನ ಸಂಖ್ಯೆಯ ಶಾಸಕರ ಬೆಂಬಲವನ್ನ ಸಿದ್ದರಾಮಯ್ಯ ಪಡ್ಕೊಂಡಿದ್ರು. ಆದ್ರೆ ಅಂದು ಬಹಿರಂಗವಾಗಿ ಮತದಾನವನ್ನ ಮಾಡಿದ್ರು ಶಾಸಕರು. ಯಾವ ಶಾಸಕರು ಯಾರ ಪರ ಆಗಿತ್ತು ಅನ್ನೋದ್ರ ಬಗ್ಗೆ ಬಹಿರಂಗವಾಗಿತ್ತು. ಆದ್ರೆ ಈ ಬಾರಿ ಮತ್ತೊಂದು ರೀತಿಯ ತಂತ್ರವನ್ನ ಹೆಣೆದಿದೆ ಡಿಕೆ ಟೀಮ್. ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಗೆ ಕೊಡ್ತಾ ಇದ್ದೇವೆ. ಈ ಬಾರಿ ಏನಾದ್ರೂ ಮತದಾನವಾದ್ರೆ ಗೌಪ್ಯ ಮತದಾನಕ್ಕೆ ಪಟ್ಟು ಹಿಡುವಂತ ಸಾಧ್ಯತೆ ದಟ್ಟವಾಗಿದೆ. ಗೌಪ್ಯ ಮತದಾನದ ಮೂಲಕ ಸಿಎಲ್ಪಿ ನಾಯಕನ ಆಯ್ಕೆಗೆ ಪಟ್ಟು ಹಿಡಿಯಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. ಗೌಪ್ಯ ಮತದಾನವಾದ್ರೆ ಹೆಚ್ಚು ಶಾಸಕರ ಬೆಂಬಲ ಕೂಡ ಸಿಗುತ್ತೆ. ಇನ್ನು ಗೌಪ್ಯ ಮತದಾನ ನಡೆದ್ರೆ 60ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಸಿಗಬಹುದಾದಂತಹ ಸಾಧ್ಯತೆ ಇದೆ. ಹೆಚ್ಚು ಶಾಸಕರ ಬೆಂಬಲದ ಬಗ್ಗೆ ಡಿಕೆ ಶಿವಕುಮಾರ್ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಪ್ರತಿಯೊಬ್ಬ ಶಾಸಕರ ವಿಶ್ವಾಸವನ್ನ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಯತ್ನಿಸ್ತಾ ಇದ್ದು, ಸಚಿವರ ಪೈಕಿ ಹಲವರಿಗೆ ಸಚಿವ ಸ್ಥಾನ ಮುಂದುವರಿಕೆಯ ಆಫರ್ ಕೂಡ ಕೊಡಬಹುದಾದಂತ ಸಾಧ್ಯತೆ ಇದೆ. ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಗೌಪ್ಯ ಮತದಾನದ ತಂತ್ರಗಾರಿಕೆಯನ್ನ ಡಿಕೆ ಶಿವಕುಮಾರ್ ತಂಡ ಹೆಣಿತಾ ಇದೆ. ಈ ಹಿಂದೆ ಆದಂತಹ ಮತದಾನದಲ್ಲಿ ಬಹಿರಂಗವಾದಂತ ಬೆಂಬಲವನ್ನ ಸೂಚಿಸಲಾಗಿತ್ತು. ಆದ್ರೆ ಈ ಬಾರಿ ಗೌಪ್ಯವಾಗಿ ಮತವನ್ನ ಮಾಡುವ ಮೂಲಕವಾಗಿ ಹೆಚ್ಚಿನ ನಾಯಕರ ಮನವನ್ನು ಒಲಿಸಿಕೊಳ್ಳೋದಕ್ಕೆ, ತಮ್ಮ ಬಣವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ತಂತ್ರವನ್ನ ಹೆಣಿತಾ ಇದ್ದಾರೆ. ನಂಬರ್ ಗೇಮ್ ಅನ್ನ ಆಡ್ತಾ ಇದೆ ಡಿಕೆ ಟೀಮ್. ಇದೀಗ ಮತ್ತೊಂದು ತಂತ್ರವನ್ನ, ಮತ್ತೊಂದು ಹೊಸ ಸ್ಟ್ರಾಟಜಿಯನ್ನ ಕೂಡ ಹೆಣೆದಿರುವಂತದ್ದು. ಸಿಎಲ್ಪಿ ಸಭೆ ಏನಾದ್ರೂ ಇನ್ ಕೇಸ್ ಕರೆದ್ರೆ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು, ಬಹಿರಂಗವಾಗಿ ಮತವನ್ನ ಹಾಕೋದಕ್ಕೆ ಬಿಡಬಾರದು, ಗೌಪ್ಯ ಮತದಾನಕ್ಕೆ ಈ ಸರಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಪ್ಲಾನ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ಜೊತೆಗೆ ಅದಕ್ಕೆ ಪಟ್ಟು ಹಿಡಿಯುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಗೌಪ್ಯ ಮತದಾನ ಏನಾದ್ರೂ ಆದ್ರೆ ಶಾಸಕರ ಬೆಂಬಲ ಕೂಡ ಡಿಕೆ ಟೀಮ್ಗೆ ಹೆಚ್ಚಾಗಿ ಸಿಗುತ್ತೆ. ಇನ್ನು ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ ನಾಳೆ ಕ್ಲೈಮ್ಯಾಕ್ಸ್ ಸಿಗಬಹುದಾ? ಇಂದು ರಾತ್ರಿ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾ ಇದ್ದಾರೆ. ರಾತ್ರಿ ದೆಹಲಿಗೆ ತೆರಳಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇದೆಲ್ಲವೂ ಕೂಡ ರಾಹುಲ್ ಅಂಗಳಕ್ಕೆ ಬಿಟ್ಟಿದ್ದಾರೆ. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಭೇಟಿಯನ್ನ ಮಾಡುವಂತಹ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ಇಬ್ಬರು ಕೂಡ ಚರ್ಚೆಯನ್ನು ನಡೆಸ್ತಾರೆ. ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಕರೆದು ಚರ್ಚಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅಭಿಪ್ರಾಯದ ಮೇಲೆ ಯಾವ ರೀತಿ ನಿರ್ಧಾರಗಳನ್ನ ರಾಹುಲ್ ಗಾಂಧಿ ತೆಗೆದುಕೊಳ್ತಾರೆ ಅನ್ನೋದು ಒಂದು ಸ್ಪಷ್ಟ, ಒಂದು ಕ್ಲಾರಿಟಿ ಕೂಡ ಸಿಗಬೇಕಾಗಿದೆ. ಯಾಕೆಂದ್ರೆ ರಾಜ್ಯದಲ್ಲಿ ಒಂದು ರೀತಿ ಗೊಂದಲದ ಗೂಡಾಗ್ಬಿಟ್ಟಿದೆ ಈಗಾಗಲೇ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಈಗಾಗಲೇ ಪ್ರಸನ್ನ ಕೂಡ ಇದ್ದಾರೆ. ಪ್ರಸನ್ನ, ಒಂದು ಕಡೆ ಡಿಕೆ ಟೀಮ್ ತಂತ್ರಗಾರಿಕೆಯನ್ನ ಹೆಣೆಯೋಕೆ ಸ್ಟಾರ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಬಹಿರಂಗವಾಗಿ ಸಿಎಲ್ಪಿ ಸಭೆ ಕರೆದಂತ ಸಂದರ್ಭದಲ್ಲಿ ಬಹಿರಂಗ ಮತದಾನ ಆಗಿತ್ತು. ಸಿಎಂ ಸಿದ್ದು ಬಣ ಸ್ಟ್ರಾಂಗ್ ಅಂತ ಅಲ್ಲಿ ಪ್ರೂವ್ ಆಗಿತ್ತು. ಆದ್ರೆ ಈ ಬಾರಿ ಗೌಪ್ಯ ಮತದಾನ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಸ್ಟ್ರಾಟಜಿ ಇದು? ಶಕುಂತಲಾ, ಹಿಂದೆ ಸಿದ್ದರಾಮಯ್ಯನವರಿಗೆ ಶಾಸಕಾಂಗ ಸಭೆ ನಡೆದಾಗ, ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದಾಗ ಅತಿ ಹೆಚ್ಚಿನ ಶಾಸಕರ ಬೆಂಬಲ ಪಡೆದು ಅವರು ಮುಖ್ಯಮಂತ್ರಿ ಆಗಿದ್ರು. ಅಂದರೆ CLP ಸಭೆಯನ್ನು ಕರೆಯಲಾಗುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಕರೆದಂಥ CLP ಸಭೆಯಲ್ಲಿ ಎಲ್ಲ ಶಾಸಕರು ಕೂಡ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಮತದಾನವನ್ನು ಮಾಡ್ತಾರೆ. ಶಾಸಕರ ಹೆಸರು ಜೊತೆಗೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎರಡು ಅಂಶಗಳನ್ನು ಉಲ್ಲೇಖವನ್ನು ಮಾಡಲಾಗಿರುತ್ತೆ. ಇದರಿಂದಾಗಿ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಬಲ ಬಂತು ಅಂಥೇಳಿ DK ಶಿವಕುಮಾರ್ ಅಂದ್ಕೊಂಡಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಈ ಬಾರಿ ಒಂದು ಹೊಸ ಸ್ಟ್ರಾಟಜಿಯನ್ನು ಮಾಡೋದಕ್ಕೆ, ಹೈಕಮಾಂಡ್ನ ನಾಯಕರ ಮೇಲೆ ಒತ್ತಡ ಹಾಕೋದಕ್ಕೆ DK ಶಿವಕುಮಾರ್ ಮತ್ತು ಅವರ ಆಪ್ತ ಬಳಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಬಾರಿ ಶಾಸಕಾಂಗ ಪಕ್ಷದ ಸಭೆ ಆದರೆ ಅಥವಾ ಯಾರು ಶಾಸಕಾಂಗ ಪಕ್ಷದ ನಾಯಕನಾಗಬೇಕು ಅನ್ನುವಂಥ ಮತದಾನ ಪ್ರಕ್ರಿಯೆ ನಡೆದ್ರೆ ಶಾಸಕರ ನಡುವೆ ಗೌಪ್ಯ ಮತದಾನಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ನ ನಾಯಕರ ಮೇಲೆ ಪಟ್ಟು ಹಿಡಿಯೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅಕಸ್ಮಾತ್ ಗೌಪ್ಯ ಮತದಾನ ನಡೆದಿದ್ದೇ ಆದರೆ ತನಗೆ 60ಕ್ಕಿಂತ ಹೆಚ್ಚು ಸಂಖ್ಯೆಯ ಶಾಸಕರು ಬೆಂಬಲವನ್ನು ಕೊಡ್ತಾರೆ ಅಂತೇಳಿ DK ಶಿವಕುಮಾರ್ ನಂಬಿಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಯಾರೆಲ್ಲ ಸಚಿವ ಸಂಪುಟದಿಂದ ಹೊರಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ, ಅಕಸ್ಮಾತ್ ಸಿದ್ದರಾಮಯ್ಯನವರ ಸಂಪುಟದಿಂದ ಹೊರಗೆ ಬರಬೇಕಂತ ಸಚಿವರ ಒಂದು ಲೀಸ್ಟನ್ನು ಕೂಡ ರೆಡಿ ಮಾಡಿಕೊಂಡು ಅವ್ರನ್ನ ಮತ್ತೆ ಸಚಿವ ಸ್ಥಾನದಲ್ಲಿ ಮುಂದುವರಿಸುವಂಥ ಆಫರನ್ನು ಕೂಡ ಅವರಿಗೆ ನೀಡಲಾಗ್ತಾ ಇದೆ. ಅಲ್ಟಿಮೇಟ್ಲಿ ತನಗೆ ಹೆಚ್ಚಿನ ಶಾಸಕರ ಸಂಖ್ಯಾಬಲ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ DK ಶಿವಕುಮಾರ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂಥದ್ದು, ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವಂಥದ್ದು, ಆ ಮೂಲಕ ಶಾಸಕಾಂಗ
ಸಭೆ ನಡೆದಂಥ ಸಂದರ್ಭದಲ್ಲಿ ಗೌಪ್ಯ ಮತದಾನವೇ ಆಗಬೇಕು. ಗೌಪ್ಯ ಮತದಾನ ಆದರೆ ಮುಂದಿನ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯ ಶಾಸಕರು ತನ್ನಗೆ ಬೆಂಬಲವನ್ನು ಕೊಡ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಈ ಲೆಕ್ಕಾಚಾರಕ್ಕೆ ಎಷ್ಟು ಮನ್ನಣೆ ಸಿಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಯಾಕೆಂದರೆ ಬೆಳಗಾವಿ ಅಧಿವೇಶನದ ಮುಂಚಿತವಾಗಿ ಒಂದು ಶಾಸಕಾಂಗ ಸಭೆ ಬಹುತೇಕ ನಿಯೋಜನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲಿಯೇ ಶಾಸಕರ ಬೆಂಬಲವನ್ನು ಬಹಿರಂಗವಾಗಿ ತೋರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊರಡ್ತಾರಾ, ಅಥವಾ ನಾಯಕತ್ವ ಬದಲಾವಣೆಯ ವಿಚಾರ ರಾಹುಲ್ ಗಾಂಧಿಯಿಂದ ಒಂದು ಇತ್ಯರ್ಥ ಆದಂಥ ಸಂದರ್ಭದಲ್ಲಿ ಶಾಸಕರ ಬೆಂಬಲ ಎಷ್ಟಿದೆ ಅನ್ನುವಂಥದ್ದನ್ನು ನಂಬರ್ ಗೇಮ್ ಶೋ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆ ನಡೆಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಪದೇ ಪದೇ ಹಿಂದೇಟಾಗ್ತಾ ಇರುವಂಥದ್ದು ಅಥವಾ ಹಿನ್ನಡೆ ಅನುಭವಿಸೋದಕ್ಕೆ ಕಾರಣವಾಗ್ತಿದ್ದಂಥದ್ದೇ ಶಾಸಕರ ಬೆಂಬಲ ಇಲ್ಲ, ಶಾಸಕರ ಸಪೋರ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರಿಗಿದೆ, ಹೀಗಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಆದರೆ ಇದೀಗ ಅದಕ್ಕೆ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಗೌಪ್ಯ ಮತದಾನದ ಮೂಲಕ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂಥ ನಿರಂತರ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಶಕುಂತಲಾ.